ನಮಸ್ತೆ ಸ್ನೇಹಿತರೆ, ಏನಿದು ಇಲ್ಲಿ ಬಂದು ಏನು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ನೋಡಿ, ಸುತ್ತ ಗಮನಿಸ್ತಾ ಇದ್ದೀರಲ್ವಾ? ಈ ಕಾಂಕ್ರೀಟ್ ಕಾಡು ಅಂತ ಕರಿತೀವಲ್ವ ಬೆಂಗಳೂರನ್ನ, ಈ ಕಾಂಕ್ರೀಟ್ ಕಾಡಿನ ಮಧ್ಯೆ ಹಚ್ಚ ಹಸಿರಾದ ಒಂದು ನೋಡಿ ಫಸಲು ಹೇಗೆ ಕಾಣಿಸ್ತಾ ಇದೆ. ಪೋಲ್ ಬೀನ್ಸ್, ಏನು ಬಳ್ಳಿ ಬೀನ್ಸ್ ಅಂತ ಕರಿತೀವಿ ಅಂತದ್ದು. ಇದಕ್ಕೆ ಮೊದಲು ಈ ಭೂಮಿಲಿ ಏನು ಬೆಳೆ ಇತ್ತು? ಟೊಮೊಟೊ ಇತ್ತು ಸರ್. ಟೊಮೊಟೊ ಇತ್ತಾ? ಬೆಡ್ ಅದೇನಾ ಅಥವಾ ಹೊಸದಾಗಿ? ಅದೇ ಬೆಡ್ ಸರ್. ಟೊಮೊಟೊ ಮಾಡಿದ ಬೆಡ್ಡಲ್ಲೇ ಎರಡನೇ ಬೆಳೆ. ಹೀಗೆ ಮಾಡಿದ್ರು ನೋಡಿ, ಕೆಲವು ಕಡೆ ನೋಡಿದ್ದೀವಿ ನಾವು ಎರಡನೇ ಬೆಡ್ ಮಾಡಿದಾಗ ಅಷ್ಟೊಂದು ಪರ್ಫೆಕ್ಟಾಗಿ, ಅಂದರೆ ಸಂಪೂರ್ಣವಾಗಿ ಏನು ಸಾಮರ್ಥ್ಯ ಇದೆ ಬೆಳೆ ಅಷ್ಟು ಬರಲ್ಲ ಅನ್ನೋದನ್ನು ಹಾಕಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಮಾಡೋ ಇದು ವಿಧಾನ ಸರ್. ಓಕೆ ಓಕೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಅಂದರೆ ಸಾಲು ಬಿಟ್ಟು ಸಾಲಿಗೆ ಅಡ್ಡ ದಾರ ಹಾಕಿದ್ದೀರಾ? ಹೌದು. ನಮಸ್ತೆ ಸ್ನೇಹಿತರೆ, ಏನಿದು ಇಲ್ಲಿ ಬಂದು ಏನು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ನೋಡಿ, ಸುತ್ತ ಗಮನಿಸ್ತಾ ಇದ್ದೀರಲ್ವಾ? ಈ ಕಾಂಕ್ರೀಟ್ ಕಾಡು ಅಂತ ಕರಿತೀವಲ್ವ ಬೆಂಗಳೂರನ್ನ, ಈ ಕಾಂಕ್ರೀಟ್ ಕಾಡಿನ ಮಧ್ಯೆ ಹಚ್ಚ ಹಸಿರಾದ ಒಂದು ನೋಡಿ ಫಸಲು ಹೇಗೆ ಕಾಣಿಸ್ತಾ ಇದೆ. ಪೋಲ್ ಬೀನ್ಸ್, ಏನು ಬಳ್ಳಿ ಬೀನ್ಸ್ ಅಂತ ಕರಿತೀವಿ ಅಂಥದ್ದು. ನೋಡಿ, ಇದು ಕಂಪ್ಲೀಟು ರೆಸಿಡೆನ್ಷಿಯಲಿ ಇರ್ತಕ್ಕಂಥದ್ದು, ಅದರಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು. ಸೊ ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ, ನಿಮಗೆ ನೆನಪಿದ್ರೆ 1.5-2 ತಿಂಗಳಿಂದಗಡೆ ಒಂದು ಕೋಸನ್ ವೀಡಿಯೋ ಮಾಡಿದ್ವಿ, ನಾವು ಮಾಡಿ ನಿಮಗೆ ತೋರಿಸಿದ್ವಿ. ಇಷ್ಟು ಮಳೆನಲ್ಲೂ ಕೊಳೆ ರೋಗ ಇದ್ದಂಗೆ ಎಷ್ಟು ಆರೋಗ್ಯವಾಗಿ ಮೇಂಟೈನ್ ಮಾಡಿದ್ರು ಅಂತ. ಆಗಿನ್ನೂ ಚಿಕ್ಕದಾಗಿತ್ತು ಪೈರು, ಈಗ ಫಸ್ಲಿಗೆ ಬಂದು ನಿಂತಿದೆ. ನೋಡಿ, ಗೊಬ್ಬರದ ತಯಾರಿ ಆಗಿರ್ಬೋದು, ಅವರು ನೆಕ್ಸ್ಟ್ ಬೆಳೆಗೆ ಇದು ರೆಡಿ ಮಾಡ್ತಾ ಇರೋದು, ಆ ಥರ ರೆಡಿ ಮಾಡ್ಕೊಂಡು ಮಾಡ್ತಾರೆ. ನೋಡಿ, ಇಲ್ಲೊಂದು ಸಿಕ್ತು. ಇದರಲ್ಲಿ ಸಿಟ್ರಮ್, ನಾನು ಯಾವಾಗಲೂ ಡ್ರೆಂಚಿಂಗ್ ಹೇಳ್ತೀನಲ್ಲ, ಫಸ್ಟ್ ಡ್ರೆಂಚಿಂಗು. ಇಲ್ಲಿ ಇವರು ಈ ಥರ ಪ್ರತಿ ಫಸಲಲ್ಲೂ ಯಶಸ್ವಿ ಆಗೋದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ. ನಮಸ್ಕಾರ. ನಮಸ್ತೆ. ಕೋಸನ್ ಬಗ್ಗೆ ಅವಾಗ ಮಾಹಿತಿ ಕೊಟ್ಟಿದ್ರಿ. ಈಗ ಬೀನ್ಸ್ ಇಷ್ಟು ಸಕ್ಸಸ್ ಆಗಿರೋದು ನೋಡಿ, ನಾನೆಲ್ಲೋ ನೀವು ಬರೀ ಕೋಸು ಸ್ಪೆಷಲಿಸ್ಟು ಅಂದ್ಕೊಂಡಿದ್ದೆ, ಟೊಮೊಟೊ ಸ್ಪೆಷಲಿಸ್ಟ್ ಅಂದ್ಕೊಂಡಿದ್ದೆ. ನೋಡಿ, ಯಾವ ಬೆಳೆ ಬೆಳೆದ್ರು ಇಷ್ಟು ಅದ್ಭುತವಾಗಿ ಬೆಳಿತೀರಲ್ಲ ಹೇಗೆ ಅನ್ನೋದು, ಅಂದರೆ ನಿಮ್ಮ ಶ್ರದ್ಧೆಯ ಲೆವೆಲ್ಲು ನೋಡಿ. ಅಲ್ಗೂ ತುಂಬ ಮಳೆನ ಆಯ್ತಲ್ಲ ಈಗಲ್ಲ, ಹಿಂದಿನ ವಾರ ಎಲ್ಲ ಪಾಚಿ ಕಟ್ಟಿದೆ, ತೇವ ಜಾಸ್ತಿ ಇದೆ. ಇಂಥದ್ರಲ್ಲೂ ನೀವು ಹೂವು ಡ್ರಾಪ್ ಆಗಿಲ್ಲ ಅಂದ್ರಿ ನೋಡಿ, ಎಲ್ಲಿ ಸಾಲಲ್ಲೂ ಹೂವು ಡ್ರಾಪ್ ಆಗಿರೋದೇನು ಕಾಣಿಸ್ತಾ ಇಲ್ಲ. ಫುಲ್ಲು ಫ್ಲವರಿಂಗ್ ಇದೆ, ಫ್ರೂಟ್ ಸೆಟ್ಟಿಂಗ್ ಇದೆ. ಆ್ಯಕ್ಚುಲಿ ಈ ವರ್ಷ ಎಲ್ಲ ಸ್ವಲ್ಪ ಬೀನ್ಸ್ ಬೆಳೆಗಳು ಅಷ್ಟು ಚೆನ್ನಾಗಿ ಬರ್ತಿಲ್ಲ ಅಂತ ರೈತರು ಹೇಳಿದ್ದೆ ನನಗೆ ನೆನಪಿದೆ. ಹೂವು ಕಟ್ತಾ ಇಲ್ಲ, ಹೂವು ಡ್ರಾಪ್ ಆಗ್ತದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನೀವು ಮಾಡಿರೋ ಬೇಸಾಯದ ವಿಧಾನ ಸ್ವಲ್ಪ ವಿವರಣೆ ಕೊಡ್ಬೋದಾ? ಹೌದು ಸರ್. ಹಾಂ, ನಾನು ಯೂಸಲಿ ನೋಡಿದಾಗ ಒಂದು ಸಾಲು ಮಾಡಿರ್ತಾರೆ, ನನಗೆ ಸ್ವಲ್ಪ ಇದು ವಿಶೇಷವಾಗಿ ಕಾಣಿಸ್ತು. ಗೊತ್ತಿಲ್ಲ ಎಲ್ಲ ಏರಿಯಾಗಳಲ್ಲೂ ಹೀಗೆ ಮಾಡ್ತಾರೇನೋ, ಬಟ್ ನಾನು ಗಮನಿಸಿರೋದು ಒಂದು ಲೈನ್ ಹಾಕಿ ಸ್ಟೇಕಿಂಗ್ ಮಾಡಿರ್ತಾರೆ. ನೀವು ಬೆಡ್ಡಲ್ಲಿ 2 ಕಡೆ ಮಾಡಿದ್ದೀರಲ್ವಾ ಸರ್? ಲ್ಯಾಟ್ರಲ್ಲು ಒಂದೇ ಸರ್. ಇದು ಲ್ಯಾಟ್ರಲ್ ಒಂದೇ. ಓಕೆ. ಇದು ಸರ್ ಏನಂದರೆ ಡಬಲ್ ಗೂಟ ಇದ್ದು ಹಾಕದೆ ಈ ಥರ ಮಾಡ್ಬೋದು ಸರ್. ಅಂದರೆ ಅವ್ರ ಬಗ್ಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದ್ದೆ ಮಾತ್ರ ಈ ಥರ. ಅದೇ ಟೊಮೆಟೊ ಇದೇ ಥರ ಅಲ್ವಾ ಸ್ಟೇಕಿಂಗ್ ಮಾಡೋದು? ಆ ಥರ ಮಾಡಿದ್ದೀರಾ ಡಬಲ್ ಗೂಟುಗಳು ಹಾಕಿ? ಓಕೆ. ಫಸ್ಲು ಈಗ ತುಂಬ ಹಿಡಿದಾಗ ಅದೆಲ್ಲ ಇಳೆ ಬೀಳೋದು, ಕಿತ್ತು ಹೋಗೋದು, ಈ ಥರದ್ದೇನು ಸಮಸ್ಯೆ ಬರಲ್ವಾ ಇದಕ್ಕೆ? ಚಾನ್ಸಸ್ ಇಲ್ಲ ಸರ್. ಸೆಂಟ್ರಲ್ ಬಂದು ವೈರ್ ಹಾಕಿದ್ವಿ. ವೈರ್ ಹಾಕಿದ್ವಿ, ಇದಕ್ಕೆ ಜಾಯಿಂಟ್ ಮಾಡಿ ಹಿಂಗೆ ಹಾಕ್ತೀವಿ. ಗ್ರಿಫು 90% ಇದರಲ್ಲಿ ಇರುತ್ತೆ, ಸಪೋರ್ಟಿಂಗ್ ಅದರಲ್ಲಿ ಇರುತ್ತೆ ಸರ್. ಈಗ ಫಸ್ಲು ಸ್ಟಾರ್ಟ್ ಆಗಿದೆ ಅಲ್ವಾ? ಸ್ಟಾರ್ಟ್ ಆಗಿದೆ, ಕಟ್ ಮಾಡ್ತಾ ಇದ್ದೀವಿ ಸರ್. ಸ್ಯಾಂಪಲ್ ಸ್ಟಾರ್ಟ್ ಆಗಿದೆ. ಸ್ಟ್ಯಾಂಪಲ್ಲಿ ಕಳೆದ ವಾರದಿಂದ ಕಟ್ ಮಾಡ್ತಾ ಇದ್ದೀರೇನೋ? ಓಕೆ. ತುಂಬ ಚೆನ್ನಾಗಿದೆ ಅಲ್ವಾ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಗಮನಿಸ್ತಾ? ಓ, ಇದು ತಳಿ ಯಾವುದು ನೆನಪಿದೆಯಾ? ಅದು ಆಯ್ತು ಸರ್. ಇದು ಪಾಲ್ಗುಣಿ ಸೆಗ್ಮೆಂಟ್ದಲ್ವಾ ಪೋಲ್ ಬೀನ್ಸಲ್ಲಿ? ಹಾಂ. ನೀವು ಬೀಜ ಉಣಿದ್ದ, ಸಸಿ ಮಾಡಿ ಉಣಿದ್ದ? ಬೀಜ ಸರ್. ಇದು ತಳಿ ಬಂದು ಮರಲೇಡ ಅಂತ. ಮರಲೇಡ ಅಂತ ಹೇಳ್ಬಿಟ್ಟು. ಓಕೆ, ಮರಲೇಡ ಅಂತ ಹೇಳ್ಬಿಟ್ಟು. ತುಂಬಾ ಪಾಚಿ ಕಟ್ಟಿದೆ ನೆಲ, ಆದ್ರೂ ಏನೂ ಆಗಿಲ್ಲ. ನೀವು ಬೆಡ್ಗೆಲ್ಲ ಏನು ಹಾಕಿದ್ರಿ ಬೆಳೆ ಇಡೋದಕ್ಕೆ ಮುಂಚೆ? ಮಾಮೂಲಿ ಇದು ಗೊಬ್ಬರ ಎಲ್ಲ ಹಾಕಿ ಪ್ರಿಪೇರ್ ಮಾಡಿದ್ವಿ ಸರ್. ಇದು ಇಲ್ಲೇನು ರೆಡಿ ಮಾಡ್ತಿದ್ದೀರೋ ಆ ಥರ ಮಣ್ಣು, ಕೋಳಿ ಗೊಬ್ಬರ ಈ ಥರದ್ದೆಲ್ಲ ಮಿಕ್ಸ್ ಮಾಡಿ, ಅದ ಹಿಂಡಿಗಳೇನಾದರೂ ಹಾಕಿದ್ರೆ? ಹಿಂಡಿ ಹಾಕಿದ್ವಿ. ಬೇವಿನ ಹಿಂಡಿ ಅದೆಲ್ಲ ಎಲ್ಲ ಹಾಕಿದ್ರೆ. ಇದಕ್ಕೆ ಮೊದಲು ಈ ಭೂಮಿಲಿ ಏನು ಬೆಳೆ ಇತ್ತು? ಟೊಮೊಟೊ ಇತ್ತು ಸರ್. ಟೊಮೊಟೊ ಇತ್ತಾ? ಬೆಡ್ ಅದೇನಾ ಅಥವಾ ಹೊಸದಾಗಿ ಮಾಡಿ? ಅದೇ ಬೆಡ್ ಸರ್. ಟೊಮೊಟೊ ಮಾಡಿದ ಬೆಡ್ಡಲ್ಲೇ ಎರಡನೇ ಬೆಳೆ. ಅದಕ್ಕೆ ಕಡ್ಡಿಗಳು ಹಾಗೆ ಉಳ್ಕೊಂಡಿರೋದು ಅನ್ಸುತ್ತೆ. ಓಕೆ. ಅಂದರೆ ಈ ತಿಪ್ಪೆ ಗೊಬ್ಬರ, ಬೇವಿನ ಹಿಂಡಿ ಎಲ್ಲ ಹಾಕಿದ್ದು ಟೊಮೊಟೊ ಬೆಳೆಗೆ. ಸೊ ಇದರಲ್ಲಿ ಇವಾಗ ಡ್ರಿಪ್ಪಲ್ಲಿ ಏನು ಕೊಟ್ಟು ಆರೈಕೆ ಮಾಡಿದ್ದೀರೋ ಅದೇ ಅದೇ ಸರ್.
ಸ್ನೇಹಿತರೆ ಇದೆ ನೋಡಿ. ಹೇಗೆ ಅಂದರೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಮಾಡಲಿಕ್ಕೆ ನೋಡಿ ಈ ಬೆಡ್ ಪ್ರಿಪ್ರೇಷನ್ನು ಹಾಕೊಳ್ಳೋದೆಲ್ಲ ಖರ್ಚಿದ್ರಲ್ಲಿ ಬೆಳೆ ಉಳಿತದಲ್ಲ. ಹೀಗೆ ಮಾಡಿದ್ರೂ ನೋಡಿ ಕೆಲವು ಕಡೆ ನೋಡಿದ್ದೀವಿ ನಾವು 2ನೇ ಬೆಡ್ ಮಾಡಿದಾಗ ಅಷ್ಟೊಂದು ಪರ್ಫೆಕ್ಟಾಗಿ ಅಂದರೆ ಸಂಪೂರ್ಣವಾಗಿ ಏನು ಸಾಮರ್ಥ್ಯ ಇದೆ ಬೆಳೆ ಅಷ್ಟು ಬರಲ್ಲ ಅನ್ನೋದನ್ನು ಹಾಕಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಮಾಡೋ ಇದು ವಿಧಾನ ಸರ್. ಓಕೆ ಓಕೆ. ನೀವು ಮಾಡ್ತೀವಿ ನಾವು ಕೆಲಸ. ಈಗ ಡ್ರಿಪ್ಪಲ್ಲೆಲ್ಲ ಗೊಬ್ಬರಗಳೆಲ್ಲ ಹೇಗೆ ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ತಾ ಇದ್ದೀರಾ? 10 ದಿವಸಕ್ಕೆ ವಾರಕ್ಕೆ ಹಂಗೆ ಮಾಡ್ತಿದ್ದೀರಾ? ಮಾಡ್ತೀವಿ. ಔಷಧಿಗಳು ಏನು ನೆನಪಿದೆಯಾ? ಎಷ್ಟು ದಿವಸಕ್ಕೊಂದ್ಸರಿ ಹೊಡಿತಿದ್ದೀರಾ? ಎಷ್ಟು ಸರಿ? 6 ಸಲ ಕಂಪ್ಲೀಟ್ ಆಗಿದೆ ಸರ್. 6 ಸರಿ ಔಷಧಿ ಹೊಡೆದಿದ್ದೀರಾ ಇಲ್ಲಿವರೆಗೂ ಇದಕ್ಕೆ? ಓಕೆ. ಈಗ ಮಾರುಕಟ್ಟೆ ಹೇಗಿದೆ ರೇಟು? ಇದು ವರ್ಕೌಟ್ ಆಗ್ತಾ ಇದೆಯಾ? ಈಗ ನಿನ್ನೆ ಬಂದು 60 ರೂಪಾಯಿ ಹೋಯ್ತು ಸರ್. 60 ರೂಪಾಯಿ. ಮೊನ್ನೆ ಎಲ್ಲ 50 55 ಇತ್ತು. ನಿನ್ನೆ ರಾತ್ರಿ 60 ರೂಪಾಯಿ ಹೋಯ್ತು ಸರ್. ಈಗೇನು ಪ್ರತಿ ದಿವಸ ಕೀಳ್ತಾ ಇದ್ದೀರಾ ಬ್ಯಾಚ್ ಮಾಡ್ಕೊಂಡು, ಅಥವಾ ಒನ್ ಟೈಮ್ ಬಂದಿರೋದೆಲ್ಲ ಕೀಳ್ತೀರಾ? ಯಾವ ಥರ ಮಾಡ್ತಾ ಇದ್ದೀರಾ? ಡೈಲಿ ಅರ್ಧ ಕೀಳ್ತೀವಿ. ಡೈಲಿ ಅರ್ಧ ಕೀಳ್ತಾ ಇದ್ದೀರಾ ಪ್ರತಿ ದಿವಸ? ಅಂದರೆ ನೀವು ಈ ಕಡೆಯಿಂದ ಹೋಗೋ ಅಷ್ಟೊತ್ತಿಗೆ ಮತ್ತೆ ಬಂದಿರುತ್ತೆ. ಹೌದು ಸರ್. ಎಷ್ಟು ಕಾಯಿ ಕೀಳ್ತಾ ಇದ್ದೀರಾ ದಿವಸ? ಸರ್ ಡೈಲಿ 400 kg ಸರ್. ಡೈಲಿ 400 kg. ಡೈಲಿ 400 kg. ಈಗ 60 ರೂಪಾಯಿ ಸಿಗ್ತಾ ಇದೆ. ಸೊ ಅಲ್ಲಿಗೆ 24,000 ರೂಪಾಯಿ. 24 ರೂಪಾಯಿ ಈಗ ಒಂದು ವಾರದಿಂದ ಕೀಳ್ತಾ ಇದ್ದೀರಾ? ಓಕೆ. ಇದು ಮರಲೇಡ ಅವಧಿ ನೋಡಿದ್ರೆ ಹೆಚ್ಚು ಕಡಿಮೆ ನೀವು ಇನ್ನೂ 1.5 ತಿಂಗಳು ಇರ್ಬೋದಾ? ಜನವರಿ ಎಂಡ್ವರೆಗೂ ಇರ್ತದೆ. ಸೊ ಅಂಥ ತೀವ್ರವಾದ ಕಾಯಿಲೆಗಳೇನು ಕಾಣಿಸ್ತಾ ಇಲ್ಲಲ್ಲ? ಇಲ್ಲ ಸರ್, ಏನಿಲ್ಲ. ಸಾಮಾನ್ಯವಾಗಿ ಈ ರೀತಿ ತೇವಾಂಶ ಇರೋ ಟೈಮಲ್ಲಿ ಬೀನ್ಸ್ ರಸ್ಟ್ ರೋಗ ಶುರುವಾಗುತ್ತೆ. ಆಲ್ಮೋಸ್ಟ್ 1 ಅಡಿ 1.5 ಅಡಿವರೆಗೂ ಬೇರೆ ಪ್ಲಾಟಲ್ಲಿ ನೋಡಿದಾಗ ಎಲೆಗಳೆಲ್ಲ ಆಲ್ಮೋಸ್ಟ್ ರೋಗ ಬಾಧಿತವಾಗಿ ಹಳದಿಯಾಗಿ ಹೋಗಿರ್ತದೆ. ಬಟ್ ಆ ಮಟ್ಟದ ಒಂದು ನಷ್ಟ ಅಥವಾ ಡ್ಯಾಮೇಜ್ ಇಲ್ಲಿ ಕಾಣಿಸ್ತಾ ಇಲ್ಲ. ಏನಿಲ್ಲ ಸರ್, ಕೆಳಗಡೆ ಹೆಂಗೆ ಬಂದಿತ್ತು ಸೇಮ್ ಹಂಗೆ ಐತೆ. ಹಂಗೆ ಇದೆ, ಅದು ಸ್ಪ್ರೆಡ್ ಆಗಿಲ್ಲ. ಅಂದರೆ ನೀವು ವಾರಕ್ಕೊಂದ್ಸರಿ ಗೊಬ್ಬರ ಕೊಡ್ತಾ ಇದ್ದೀರಾ? ಅದ್ರ ಜೊತೆಗೆ ಈ ಲಿಕ್ವಿಡ್ ಬಯೋಸ್ಟಿಮ್ಯುಲೆಂಟ್ಸು ಈ ಥರದ್ದು ಏನಾದರೂ ಬಳಸಿದ್ದೀರಾ ಇದಕ್ಕೀಗ? ವರ್ಮಿಮ್ ಕೊಟ್ಟಿದ್ದೀವಿ ಸರ್. ವರ್ಮಿಯಮು ಕೊಟ್ಟಿದೆ. ಆಮೇಲೆ ಒಂದು ಗೋಲ್ಡನ್ ಡ್ರಾಪ್ ಒಂದ್ಸರಿ ಕೊಟ್ಟಿದ್ದು. ಆಮೇಲೆ ಇನ್ನೊಂದು ಅಮೈನೋ ಆಸಿಡ್ ಮಿಕ್ಸರ್ ಕಿಂಗ್ಝೈಮ್ ಅಂತದ್ದು. ಸೊ ವಾಟರ್ ಸಾಲ್ಯುಬಲ್ ಕೆಮಿಕಲ್ ಫರ್ಟಿಲೈಸರ್ ಜೊತೆಲಿ ಅಂದರೆ ಅದ್ರ ಜೊತೆ ಎಲ್ಲ ಮಧ್ಯದಲ್ಲಿ ಇವುಗಳೆಲ್ಲ ಕೊಟ್ಟಿರೋ ಸಹಾಯ ಆಗಿದೆ ಅನ್ಸುತ್ತಲ್ವಾ? ಸೊ ಈ ತಳಿಯ ವಿಶೇಷತೆ ಇದೆ ಅಲ್ವಾ? ಕೆಳಗಡೆಯಿಂದಲೂ ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ಫ್ರೂಟ್ ಸೆಟ್ಟಿಂಗು, ಕಾಯಿಗಳು ನೋಡಿ ನೋಡಿ, ಇಲ್ಲಿಂದಲೂ ಫ್ರೂಟ್ ಸೆಟ್ಟಿಂಗ್ ಶುರುವಾಗುತ್ತೆ. ಇದು ರೆಡಿ ಇದೆ ಅನ್ಸುತ್ತಲ್ವಾ? ಇದು ಕೀಳ್ಬೇಕು, ಕಟಾವು ಮಾಡಬೇಕು. ಇಲ್ಲಿ ಗಂಟ ಇವು ಕಟಾವು ಮಾಡ್ಬೋದು ಸರ್. ಇವು ಕಟಾವು ಮಾಡಬೇಕೀಗ. ಸೊ ಇಲ್ಲಿ ಕಾಯಿಗಳು ರೆಡಿ ಇದೆ. ಈಗ ಫ್ಲವರಿಂಗೂ ಚೆನ್ನಾಗಿ ಆಗ್ತಾ ಇದೆ. ಸೊ ಮೇಲಿನವರೆಗೂ ಚೆನ್ನಾಗಿ ಫ್ಲವರಿಂಗು ಎಲ್ಲ ಆಗ್ತಾ ಇದೆ. ಇದೀಗೆ ಹೋಗುತ್ತಾ ಅಥವಾ ನೀವೇನಾದರೂ ಹಬ್ಬಿಸ್ಬೇಕಾ ಮತ್ತೆ ಇದನ್ನು? ಇಲ್ಲ ಸರ್, ಫಸ್ಟ್ ಒಂದ್ಸಲಿ ಬಂದಿತ್ತು, ಎಲ್ಲ ಹಬ್ಸಿದ್ವಿ. ನೆಕ್ಸ್ಟ್ ಇವಾಗ ಕಾಯಿ ಕಿತ್ಕೊಂಡು ಹಂಗೆ ಈ ಥರ ಹಬ್ಸ್ತೀವಿ ಸರ್. ಹಬ್ಬಿಸ್ತೀರಾ ಆ ಥರ? ಇನ್ನು ಬೇರೆ ಥರ ಏನು ಸಮಸ್ಯೆಗಳೇನಾದರೂ ಎದುರಾಯ್ತಾ ಇದರಲ್ಲಿ? ಮೊನ್ನೆ ಜಡಿ ಮಳೆ ಹೇಳ್ಕೊಂಡು ಒಂದು ಆಲ್ಮೋಸ್ಟ್ 1 ವಾರ ಬಿಸಿಲೇ ಇರಲಿಲ್ಲ. ಹೌದು. ಆಗೇನಾದರೂ ಹೂ ಡ್ರಾಪ್ ಆಗೋದು? ಇಲ್ಲ, ಏನೂ ಆಗಿಲ್ಲ ಸರ್. ಅವಾಗ ಫಸ್ಟ್ ಸ್ಟಾರ್ಟಿಂಗಿಂದು ಅದುವರೆಗೆ ಏನೈತೆ ಹಂಗೆ ಐತೆ ಸರ್. ಹಂಗೆ ಇದೆ ಏನು ನೋಡಿ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ರಸ್ಟ್ ರೋಗದ ಕೆಲವು ಪ್ರಾರಂಭದ ಲಕ್ಷಣಗಳಿದೆ. ಅದು ಅಷ್ಟರಲ್ಲೇ ಆಲ್ಟ್ ಆಗಿದೆ. ಆಲ್ಟ್ ಆಗಿದೆ ರೋಗ ಇದಕ್ಕೆ ಮೇಜರ್ ರೋಗ ಬರೋದು ಒಂದು ರಸ್ಟು. ಅದು ಬಿಟ್ಟರೆ ನೆಕ್ಸ್ಟು ಇನ್ಸೆಕ್ಟ್ಸ್ ಒಂದು ಕಾಯಿ ಕೊರೆಯ ಹುಳ. ಅದು ಬಿಟ್ಟರೆ ಇದು ಲೀಫ್ ಮೈನರು ರಂಗೋಲಿ. ಸೊ ಅದನ್ನು ಆಲ್ಟ್ ಆಗಿದೆ ನೋಡಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಫ್ರೂಟ್ ಸೆಟ್. ಸೊ ನೀವೇನು ಗೊಬ್ಬರ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ತಿದ್ದೀರಿ, ಕೋಳಿ ಗೊಬ್ಬರ ಜೊತೆ ತಿಪ್ಪೆ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಪ್ಲಸ್ ಹಿಂಡಿಗಳು ಕೊಡೋದು ನೋಡಿ. ಬೆಡ್ ಒಳಗಡೆ ಲೂಸ್ ಆಗೇ ಇದೆ ಅಲ್ವಾ? ಹಳೆ ಬೆಡ್ ಆದ್ರೂ ಮಣ್ಣು ಲೂಸ್ ಆಗಿದೆ, ಚೆನ್ನಾಗಿದೆ. ಓಕೆ. ನೀವು ಈ ಹಿಂದೆನೂ ಬೀನ್ಸ್ ಬೆಳೆದಿದ್ದೀರಾ? ಪ್ರತಿ ವರ್ಷ ಬೆಳೀತಾ ಇದ್ದೀರಾ ಅಥವಾ ಈ ವರ್ಷ ಪ್ರಯತ್ನ ಮಾಡಿದ್ದ? ಇಲ್ಲ, ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ಟೊಮೆಟೊ ಆದ ನಂತರ ಬೀನ್ಸ್ ಮಾಡ್ತೀರಾ? ಬೀನ್ಸ್ ಮಾಡ್ತೀವಿ, ಇಲ್ಲ ಸೌತೆಕಾಯಿ ಹಾಕ್ತೀವಿ. ಓಕೆ ಓಕೆ. ಅಲ್ಲ, ಈ ಟೈಮಲ್ಲಿ ಏನಾದರೂ ಹಿಂಗೆ ರೇಟ್ ಸಿಗುತ್ತೆ ಅನ್ನೋದೊಂದು ಅಂದಾಜು ಸಿಕ್ಕಿದೆಯಾ ನಿಮಗೆ? ವರ್ಷ ಬೆಳೆದು? ಇಲ್ಲ ಸರ್, ಒಂದ್ಸಲಿ ಸಿಕ್ಕಿತ್ತು ಸರ್. ಒಂದು 90 ರೂಪೀಸ್ ಇತ್ತು. 90 ರೂಪೀಸ್ವರೆಗೂ. ಈಗ 60 ಇದೆ. ಇದು ಏನು ಇದೇ ಥರ ಇರುತ್ತೆ ಅಂತ ಗ್ಯಾರಂಟಿನಿಲ್ಲ. 30-40ಕ್ಕೂ ಇಳಿಯೋ ಚಾನ್ಸಸ್ ಇರ್ತದಲ್ವ? ಬಟ್ ಅಷ್ಟರಲ್ಲಿ ಹೋದ್ರೂ ನಷ್ಟ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ಇಲ್ಲ ಸರ್, ಏನು ನಷ್ಟ ಏನಾಗಲ್ಲಲ್ವಾ? ಓಕೆ. ಮ್ಯಾಕ್ಸಿಮಮ್ 40 ರೂಪೀಸ್ 30 ರೂಪೀಸ್ ಹೋದೇನೋ ಏನು ಪ್ರಾಬ್ಲಮ್ ಏನು. ಈಗ ಒಂದು ವಾರದಿಂದ ಕೇಳ್ತಿದ್ದೀರಾ? ಹೌದು ಸರ್. ಜನವರಿ ಕೊನೆವರೆಗೂ ಇರುತ್ತಾ? ಆಲ್ಮೋಸ್ಟ್ ಅಲ್ಲಿಗಿನ್ನ 1.25 ತಿಂಗಳು ಇರ್ತದೆ ಫಸಲು. ಅಲ್ಲಿಗೆ 60 ದಿವಸ ಕಟಾವು ಹೆಚ್ಚು ಕಡಿಮೆ ಈಗ ಪ್ರಾರಂಭದ ನೋಡಿದರೆ. ಮತ್ತೆ ಕೆಲವ್ರು ಹೇಳ್ತಾರೆ ಈ ಬೀನ್ಸಲ್ಲಿ ಎಲ್ಲ ಬೆಳೆ ಮುಗಿದೋದ್ಮೇಲೂ ಮತ್ತೆ ಅದರಲ್ಲಿ ಚಿಗುರುತ್ತೆ, ಹೂವು ಆಗುತ್ತೆ, ಫಸಲು ಬರುತ್ತೆ ಅಂತಾರೆ. ಬರುತ್ತೆ ಸರ್. ಅದು ಇಟ್ಕೊಳ್ತೀರಾ ಅಥವಾ ನೀವು ತೆಗೆದು ಬೇರೆ ಬೆಳೆ ಮಾಡ್ತೀರಾ? ನೋಡೋಣ ಸರ್, ಅದು ಏನೋ ಕನ್ಫರ್ಮ್ ಚೆನ್ನಾಗಿ ಬಂದೇ ಮಾಡ್ತೀವಿ ಸರ್.
ಬಟ್ ತೀರಾ ಈ ಮಳೆ ಜಾಸ್ತಿ ಆದಮೇಲೆ ಇತ್ತೀಚೆಗೆ ತುಂಬ ಹಸ್ರಾಗಿರೋ ತೋಟಗಳು ನೋಡಿದ್ದು ನಾನು ಕಡಿಮೆ. ಅಂದರೆ ತೇವಾಂಶ ಜಾಸ್ತಿಯಾಗಿ ಹಳದಿ ಆಗೋದು ಈ ಥರದ್ದೆಲ್ಲ ಆಗುತ್ತೆ. ನಿಮ್ದಲ್ಲಿ ಆಗಿಲ್ವಲ್ಲ, ಅದೇ ಒಂದು ಆಶ್ಚರ್ಯ ಅನ್ನಿಸ್ತದೆ. ವಾರಕ್ಕೊಂದ್ಸರಿನೇ ಅಲ್ವಾ ಗೊಬ್ಬರ ಕೊಡ್ತಿರೋದು? ವಾರಕ್ಕೊಂದ್ಸಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಂದರೆ ಸಾಲು ಬಿಟ್ಟು ಸಾಲಿಗೆ ಅಡ್ಡ ದಾರ ಹಾಕಿದ್ದೀರಾ. ಹೌದು ಸರ್. ಬಟ್ ಇದು ಹಿಂಗೆ ಬೆಳ್ಕೊಂಡು ಹೋದರೆ ಮಧ್ಯ ಕಾಯಿ ಕೀಳೋದಕ್ಕೆ ತೊಂದರೆ ಆಗಲ್ವಾ? ಇಲ್ಲ ಸರ್, ಇದು ಜಾಸ್ತಿ ಹೈಟ್ ಇತ್ತು, ಕಟ್ಟಾಗಿ ಒಂದು ಇದು ಕೆಳಗಡೆ ಬಂದಿದೆಯಾ? ಓಕೆ ಕಟ್ಟಾಗ್ಬಿಟ್ಟೈತೆ ಸರ್. ಇದರಲ್ಲಿ ಫ್ಲವರಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿದ್ರೆ ಇದಕ್ಕೆ ಮುಂಚೆ ಟೊಮೊಟೊ ಹಾಕಿದ್ವಿ ಅಂದ್ರಲ್ಲ, ಅದು ಪೂರ್ತಿ ಅವಧಿವರೆಗೂ ಬೆಳೆ ಇಟ್ಕೊಂಡಿದ್ರ ಫಸಲು ಸಕ್ಸಸ್ ಆಗಿತ್ತು? ಅದು ಲಾಸ್ಟ್ ಗಂಟು ಇತ್ತು ಸರ್. ಎಷ್ಟು ರೇಟು ಒಂದು 300 ಅಷ್ಟೇ. ರೇಟ್ ಏನು ಸಿಕ್ಕಿಲ್ಲ, ಬಟ್ ನಷ್ಟ ಏನಾಗಲಿಲ್ಲ. ಸರ್. ಕಾಯಿ ಒಳ್ಳೆ ಜಾಸ್ತಿ ದಿವಸ ಫಸಲು ಬಂದಿದ್ದಕ್ಕೆ, ಇಳುವರಿ ಜಾಸ್ತಿ ಬಂದಿದ್ದಕ್ಕೆ ನಷ್ಟ ಆಗಲಿಲ್ಲ. ಈಗ ಅವಾಗ ಮಾಡಿದ್ದೆ ಅಲ್ವಾ ಡ್ರಿಪ್ ವ್ಯವಸ್ಥೆ ಎಲ್ಲ? ಸೇಮ್ ಅವಾಗ. ಸೊ ಒಂದು ಸರಿ ನೀವು ಬೆಡ್ ರೆಡಿ ಮಾಡಿದ್ಮೇಲೆ 2 ಫಸಲು ತಗೊಳ್ತಾ ಇದ್ದೀರಿ. ಹೌದು ಸರ್. ಸೊ ಅದರಲ್ಲೂ ನಷ್ಟ ಆಗಲಿಲ್ಲ, ಆವ್ರೇಜ್ ಬೆಲೆ ಸಿಕ್ಕಿದ್ರು ಫಸಲು ಚೆನ್ನಾಗಿ ಬಂದಿದ್ದರಿಂದ ವರ್ಕೌಟ್ ಆಯಿತು. ಇವಾಗ ಇಳುವರಿ ಅಂತೂ ತುಂಬ ಚೆನ್ನಾಗಿದೆ ನಾನು ಗಮನಿಸ್ದಂಗೆ. ನೋಡಿ ಯಾವ ಮಟ್ಟದಲ್ಲಿ ಫ್ಲವರಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೇನಾದರೂ ವಿಶೇಷವಾದ ಸಮಸ್ಯೆಗಳು ಎದುರಾಗ್ತವಾ ನಿಮಗೆ? ಬೀನ್ಸಲ್ಲಿ ಸಾಮಾನ್ಯಕ್ಕೆ ಬರೋವಂಥ ಸಮಸ್ಯೆಗಳು? ಸೊ ಮೇಯ್ನ್ ಇದರಲ್ಲಿ ಬರೋದು ರಸ್ಟ್ ಬರುತ್ತೆ ಸರ್. ಕಾಫಿ ರಸ್ಟ್. ಕಾಫಿ ರಸ್ಟ್ ಅದೇ ಮೇಯ್ನ್ ಪ್ರಾಬ್ಲಮ್ ಸರ್. ಓಕೆ. ಈಗೇನು ಆಲ್ಮೋಸ್ಟು ವಾರಕ್ಕೊಂದ್ಸರಿ ಔಷಧಿ ಹೊಡಿತಾ ಇದ್ದೀರಾ, ಅದು ಹಂಗೆ ಕಂಟಿನ್ಯೂ ಮಾಡಬೇಕಲ್ವಾ? ಅದು ಹಂಗೆ ಕಂಟಿನ್ಯೂ ಮಾಡಬೇಕು. ಓಕೆ, ಇನ್ನು ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಫಸಲು ಬಗ್ಗೆ? ಬೀನ್ಸು ಆ್ಯಕ್ಚುಲಿ ಟೊಮೊಟೊ ಅಷ್ಟೇನು ರಿಸ್ಕ್ ಬೆಳೆ ಅಲ್ವಾ? ಅದರಲ್ಲಿ ಬಂದಷ್ಟು ರೋಗಗಳು ಬರಲ್ಲ, ಇದರಲ್ಲಿ ಏನು ಅಷ್ಟು ರೋಗಗಳು ಬರಲ್ಲ. ಒಂದು ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿ ಆಗಬೇಕು, ಹೂವು ಡ್ರಾಪ್ ಆಗ್ದಂಗೆ ನೋಡ್ಕೋಬೇಕು. ಸ್ವಲ್ಪ ನೀವು ಬೆಡ್ ಒಂಚೂರು ಹೈಟ್ ಇರೋದ್ರಿಂದ ಈ ಮಳೆ ಬಂದ್ರೂ ಡ್ರಾಪ್ ಆಗಿಲ್ಲ ಸರ್. ಮಣ್ಣು ಲೂಸ್ ಆಗಿದೆ. ನೀವು ಬೀಜ ಉಣೋವಾಗಿಂದ ಸರ್ ಒಂದು 15 ಡೇಸ್ ಆವಾಗೂ ಮಳೆ ಬಂತು. ಇವಾಗ ಸ್ಯಾಂಪಲ್ ಬರೋನು ಸ್ಟಾರ್ಟ್ ಆಯ್ತು ಸರ್. ಓಕೆ. ನಾವು ಕೋರ್ಸ್ ವಿಡಿಯೋ ಮಾಡಿದ್ದು ಆ ಮಳೆ ಟೈಮಲ್ಲಿ, ಅವಾಗ ಚಿಕ್ಕ ಸಸಿಗಳು, ಅವಾಗ ತಾನೇ ಓಣಿದ್ರಿ ಚಿಕ್ಕ ಸಸಿಗಳು. ಫೋಟೋಸ್ ಇದೆ ಅದರದ್ದು, ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಅದಕ್ಕೆ ಹೇಳೋದು ಮಣ್ಣಿನ ಆರೋಗ್ಯ. ನೋಡಿ ಇಲ್ಲಿ ಬೆಡ್ ಕಾಣಿಸ್ತದೆ ನಿಮ್ಗೆ ಈಗಲೂ, ಇಲ್ಲಿ ಇಷ್ಟು ತ್ಯಾವ ಇದ್ರೂ ಹೇಗಿದೆ ನೋಡಿ, ಬೆಡ್ ಲೂಸ್ ಆಗಿದೆ, ಫಾರ್ಮೇಷನ್ ಮಣ್ಣೆಲ್ಲ. ಈ ರೀತಿ ನಾವು ಯಾವಾಗಲೂ ಬೆಳೆ ಯಾವುದಾದ್ರೂ ಆಗಲಿ ಮಣ್ಣಿನ ಆರೈಕೆಗೆ ನಾವು ಪ್ರಾಮುಖ್ಯತೆ ಕೊಟ್ಟಾಗ ಸ್ಪ್ರೇ ಮಾಡೋದು ಕಡಿಮೆ ಮಾಡಿ ಮಣ್ಣಿನ ಆರೋಗ್ಯಕ್ಕೆ ಅಗತ್ಯ ಇರತಕ್ಕಂಥ ಸಾವಯವ, ಜೈವಿಕ, ಅಗತ್ಯ ಇರೋವಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಹೋದಾಗ ಖಂಡಿತ ಫಸಲು ಅತ್ಯದ್ಭುತವಾಗಿ ಬರೋದ್ರ ಜೊತೆಗೆ ಬೆಲೆಯಲ್ಲಿ ಏರ್ಪೇರ್ ಆದಾಗಲೂ ಸಹ ನಷ್ಟ ಆಗುವ ಸಾಧ್ಯತೆ ಕಡಿಮೆ. ಹೌದಲ್ವಾ? ಅದೇ ತತ್ವದಲ್ಲೇ ನೀವು ಮಾಡ್ತಾ ಇರೋದು. ಸೊ ಈ ಥರದ್ದೊಂದು ತೋರಿಸ್ದಾಗ, ಅದರಲ್ಲೂ ಈಗ ಒಂದು 10 ಎಕರೆ ಜಮೀನಿದೆ, ನಾನು ಎಲ್ಲ ಥರದ ಬೆಳೆ ಬೆಳಿತೀನಿ ಅಂದರೆ ಒಂಥರ, ಇದು ಈ ಒಂಥರ ಸಿಟಿ ಮಧ್ಯದಲ್ಲಿ ನಿಮ್ಗೆ ಇಲ್ಲಿ ಸ್ವಲ್ಪ ರಿಸೋರ್ಸಸ್ ಎಲ್ಲ ಕಷ್ಟ, ಆಳುಗಳು ಹೊಂದಿಸ್ಕೊಬರೋದಾಗಿರ್ಬೋದು. ಈ ಮಳೆ ಬಂದಾಗ ಬೇಗ ನೀರು ಹೊರಗಡೆ ಹೋಗಲ್ಲ. ಸೈಡ್ ಫುಲ್ ಆಲ್ರೌಂಡ್ ಡ್ರೈನೇಜ್ ಎತ್ತಿಬಿಟ್ಟಿದ್ವಿ ಸರ್. ಈಗ ಡ್ರೈನೇಜ್ ಎತ್ತಿ ಈ ಪ್ಲಾಟ್ ನೀರು ಹೊರಗಡೆ ಹೋಗಂಗೆ ಮಾಡ್ಕೊಂಡಿದ್ವಿ. ಆ ಕಡೆ ಬರೋ ನೀರೆಲ್ಲ ಸೈಡಲ್ಲೇ ಹೊಂಟೋಗುತ್ತೆ ಸರ್ ಇವು ಒಳಗಡೆ. ಆದ್ದರಿಂದ ಇವೆಲ್ಲ ಅಳವಡಿಸ್ಕೊಂಡಿರೋದ್ರಿಂದ ಬೆಳೆ ಸಕ್ಸಸ್ ಆಗೋದಕ್ಕೆ. ಸೊ ರೈತ ಏನು ಬೆಳೆಗೆ ಅಗತ್ಯ ಇದೆ ಅದನ್ನು ಅರ್ಥ ಮಾಡಿಕೊಟ್ಟಾಗ ಖಂಡಿತ ಸಕ್ಸಸ್ ಆಗುತ್ತೆ. ಬೆಲೆ ಕಡಿಮೆ ಸಿಕ್ಕಿದ್ರೂ ಸಮೇತ ನಷ್ಟ ಆಗಲ್ಲ ಅನ್ನೋದು ನಿಮ್ಮ ಅನಿಸಿಕೆ ಅಲ್ವಾ? ಈಲ್ಡು ಜಾಸ್ತಿ ಬಂದಷ್ಟು ರೇಟ್ ಕಮ್ಮಿ ಆಗದೇನೆ ಏನು ಪ್ರಾಬ್ಲಮ್ ಆಗಲ್ಲ ಅನ್ನೋದು. ಥ್ಯಾಂಕ್ ಯು ಸೊ ಮಚ್.